ಯೂಶಲಾಗಿ ನಾನು ಸಿನಿಮಾ ರಿವ್ಯೂ ಜಾಸ್ತಿ ಮಾಡಲ್ಲ. ನಾನು ಮಾಡಿರೋದು ಎರಡೇ, ಒಂದು UI, ಇನ್ನೊಂದು ನಾನು ಕನ್ನಡ ಸಿನಿಮಾವನ್ನು ಕಂಡೆಮ್ ಮಾಡಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿನ್ನೆ ಕಾಂತಾರ ಸಿನಿಮಾ ನೋಡಿದೆ. ಯೂಶಲಾಗಿ ನಾನು ಸಿನಿಮಾ ರಿವ್ಯೂ ಜಾಸ್ತಿ ಮಾಡಲ್ಲ. ನಾನು ಮಾಡಿರೋದು ಎರಡೇ, ಒಂದು UI, ಇನ್ನೊಂದು ಸೂಪರಮ್ ಸೋ. UIನಲ್ಲಿ ಉಪೇಂದ್ರ ಸಮಾಜಕ್ಕೆ ಏನೇನು ಹೇಳೋಕ್ಕೆ ಇಷ್ಟಪಟ್ಟಿದ್ದಾರೆ ಅಂತ, ಸೂಪರಮ್ ಸೋನಲ್ಲಿ ಸಮಾಜದ ಹುಳುಕನ್ನು ಎಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡಿದ್ದೆ. ಇವತ್ತು ಕಾಂತಾರ ಯಾಕೆ ತಗೊಂಡೆ ಅಂದರೆ, ನಾನು ಕನ್ನಡ ಸಿನಿಮಾವನ್ನು ಕಂಡೆಮ್ ಮಾಡಲ್ಲ, ವಾಸ್ತವ ಸತ್ಯವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೇಕಿಂಗ್ ಅದ್ಭುತವಾಗಿ ಮಾಡಿದ್ದಾರೆ, ಹಣ ತುಂಬ ಖರ್ಚು ಮಾಡಿದ್ದಾರೆ. ದಂತಕಥೆಯ ಹೆಸರಿನಲ್ಲಿ ಮೌಢ್ಯವನ್ನು ಬಿತ್ತುತ್ತಾ ಇದ್ದಾರೆ ಅನ್ನತಕ್ಕಂಥ ನೋವಾಯಿತು. ಆ ಸಿನಿಮಾದಲ್ಲಿ ಮೇಯ್ನ್ ಅದೇನೆ, ದೈವ ಬಂದು ಎಲ್ಲರನ್ನು ಸಂಹಾರ ಮಾಡೋದು. ಸಿನಿಮಾ ಶುರುವಾದಾಗಿಂದ ಕೊನೆವರೆಗೂ ರಾಶಿ ಫೈಟ್ ಇದೆ, ಕೊಲೆಗಳಿದೆ, ಚುಚ್ಚುದಿದೆ, ಬಾಣ ಬಿಡೋದು, ಏನೇ ಓಕೆ, ಅದು ಸಿನಿಮಾಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಮುಖ್ಯ ಸಿನಿಮಾದಲ್ಲಿ ಗೆಲ್ಲೋದು ದೈವ ಮೇಲೆ, ದೈವ ಬಂದು ಗೆಲ್ಲೋದು, ಮೈ ಮೇಲೆ, ಮನುಷ್ಯನ ಮೇಲೆ ದೇವರು ಬಂದು ವಿಜಯವನ್ನು ಸಾಧಿಸ್ತಕ್ಕಂಥ ತತ್ವ. ಆ ಸಿನಿಮಾದಲ್ಲಿ ರಾಜನ ಮೇಲೆ ಅವರ ಅಪ್ಪ ಬಂದು ಆತ್ಮವನ್ನು ಕರೆಸಿ ಅವನಿಗೆ ಶಕ್ತಿ ಬರುತ್ತೆ. ಆದರೆ ಅವ್ರ ತಂದೆ ಸತ್ತಾಗ ಆ ಶಕ್ತಿ ಇರಲಿಲ್ಲ, ಸತ್ತ ಮೇಲೆ ಆತ್ಮಕ್ಕೆ ಆ ಶಕ್ತಿ ಬರುತ್ತೆ. ಸೊ ಈ ರೀತಿಯಾದ ಒಂದು ಬಾಲಿಶವಾದ ಕಲ್ಪನೆ ಇದೆ. ಮೇಕಿಂಗಲ್ಲಿ, ಡೈರೆಕ್ಷನಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈ ರೀತಿಯಾದ ಚಿಂತನೆಗಳು ಹಣ ಮಾಡೋಕ್ಕೋಸ್ಕರ ಮೌಢ್ಯವನ್ನು ಸಮಾಜದಲ್ಲಿ ಬಿತ್ತೋದು ತಪ್ಪು. ಇದು ತುಂಬ ಮುಖ್ಯ. ಹಣ ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿ, ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ಕೆಲವು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಥಿಯೇಟ್ರಲ್ಲೇನೆ ಸಿನಿಮಾ ನೋಡ್ತಾ ನೋಡ್ತಾ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾರೆ. ಅದೇನು ತೋರಿಸುತ್ತೆ ಸಮಾಜಕ್ಕೆ? ಎಷ್ಟು ಭಾವೋದ್ವೇಗಕ್ಕೆ ಒಳಗಾಗಿ ನನ್ನ ಮೇಲೆ ದೇವ್ರು ಬಂದಿದೆ ಅಂತ ಅವರೇ ಕಿರ್ಚಾಡ್ತಾರೆ. ಹೆಂಗಸರು, ಕೆಲವು ಕಡೆ ಗಂಡಸರು. ಈ ರೀತಿ ಮನೋಸ್ಥಿತಿ ಸಿನಿಮಾ ಥಿಯೇಟ್ರಲ್ಲೇ ನಡಿಬೇಕಾದ್ರೆ ಆ ಸಿನಿಮಾ ನೋಡ್ತಕ್ಕಂಥ ಮಕ್ಕಳ ಮುಗ್ಧ ಮನಸ್ಸಿನ ಮೇಲೆ, ಆ ಮನಸ್ಸು ಈಗ ವಿಕಾಸ ಆಗ್ತಾ ಇದೆ, ಅದಕ್ಕೆ ಮೌಢ್ಯದ ಬೀಜ ಬಿತ್ತಿದಂಗಲ್ವೇ? ಒಂದು ದೆವ್ವಕ್ಕೆ ಅಷ್ಟೊಂದು ಶಕ್ತಿ ಇದೆ, ಒಂದು ದೈವ ಮೈ ಮೇಲೆ ಬಂದು ಅಷ್ಟೊಂದು ಜನರ ಹೊಡೆದಾಕುತ್ತೆ. ಈ ರೀತಿಯ ದೈವ ಆರಾಧನೆ ಸಮಾಜದಲ್ಲಿ ಬೇಕಾದಷ್ಟಿದೆ.
ಈಗ ಅದರ ಬಗ್ಗೆ ವಿಶ್ಲೇಷಣೆ ಬೇಡ. ಯಾವುದೇ ದೇವಸ್ಥಾನಗಳಲ್ಲಿ ಪೂಜಾರಿ ಮೇಲೆ ದೇವರು ಬಂದರೆ ಅದು ಮೌಢ್ಯ, ಅದು ಸುಳ್ಳು, ಅದು ಮೋಸಗಾರರು. ಆ ರೀತಿಯಾಗಿದ್ದರೆ ಪ್ರಪಂಚದ ಸಮಸ್ಯೆಗಳನ್ನು ಮೈ ಮೇಲೆ ದೇವ್ರು ಬರೆಸಿ ಆ ದೇವ್ರನ್ನೇ ಕಳಿಸಿ ಸಾಲ್ವ್ ಮಾಡ್ಬೋದಾಗಿತ್ತು. ಅದಕ್ಕೆ ಯಾಕೆ ಬೇಕಾಗಿತ್ತು ಇಷ್ಟೊಂದು ಸೈನಿಕರು, ಅಂತ ದೊಡ್ಡ ದೊಡ್ಡ ವೆಪನ್ಸು, ಯುದ್ಧ ಸಾಮಗ್ರಿಗಳು ಏನಕ್ಕೆ ಬೇಕಿತ್ತು ನಮಗೆ? ಆ ದೆವ್ವಕ್ಕೆ ಆ ಶಕ್ತಿ ಬರೋಂಗಿದ್ದಿದ್ರೆ ಬೇಕಷ್ಟು ದೆವ್ವಗಳನ್ನು ಕರೆಸ್ಬೋದಾಗಿತ್ತು. ಅದು ಬೇರೆ, ಬೇಕಷ್ಟು ವೀಡಿಯೋಗಳು ಮಾಡಿದ್ದೀನಿ ಅದ್ರ ಬಗ್ಗೆ. ಎಷ್ಟೇ ಹೇಳೋದು ಜನಗಳಿಗೆ ತಿಳುವಳಿಕೆ ಬರೋಲ್ಲ. ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ನೀವು ಸಿನಿಮಾ ನೋಡಬೇಕಾ ಹೋಗಿ ನೋಡಿ. ಸಿನಿಮಾದಲ್ಲಿ ಲಾಜಿಕ್ ಇರಲ್ಲ, ಒಂದು ಕಲ್ಪನೆ ಇರುತ್ತೆ, ಒಂದು ಭ್ರಮಾ ಲೋಕ ಇರುತ್ತೆ. ಆದರೆ ಮುಗ್ಧ ಮನಸ್ಸಿನ ಪ್ರಭಾವ ಬೀರುತ್ತೆ. ಮಕ್ಕಳನ್ನು ಕರೆದುಕೊಂಡು ಸಿನಿಮಾಗೆ ಹೋಗಬೇಡಿ, ಇದು ನನ್ನ ಕಳಕಳಿ. ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಮಾಧ್ಯಮ ತುಂಬ ಪ್ರಭಾವ ಬೀರುತ್ತೆ. ಆ ಮನಸ್ಸಿಗೆ ಹೋಗಿ ನಾಟು ಬಿಡುತ್ತೆ, ಅದ್ರ ಹೋಗ್ಲಾಡ್ಸೋಕ್ಕೆ ಕಷ್ಟ. ಆ ಒಂದು ವಿಚಾರ, ಆ ಒಂದು ಏಕಾಗ್ರತೆಯಿಂದ ನೋಡಬೇಕಾದಾಗ ಆ ಥಾಟ್ ಒಳಗಡೆ ಹೋಯ್ತು ಅಂದರೆ ಅವನ ಜೀವನ ಪೂರ್ತಿ ರೋಡಲ್ಲಿ ಹೋಗ್ತಾ ಇದ್ದಾಗೆಲ್ಲ ಬರೀ ಕೈ ಮುಗಿತಾನೇ ಇರ್ತಾನೆ. ಮೋಸ ಮಾಡೋರಿಗೆಲ್ಲ ಸರೆಂಡರ್ ಆಗ್ತಾನೆ ಇರ್ತಾನೆ, ಎಲ್ಲವನ್ನು ನಂಬ್ತಾ ಇರ್ತಾನೆ. ಅವನ ನಂಬಿಕೆಯಲ್ಲಿ ಬದುಕು ಬದಲಾಗ್ಬಿಡುತ್ತೆ. ಕೆಲವರಿಗೆ ಮಾನಸಿಕ ಕಾಯಿಲೆಯಾಗಿ ಈ ರೀತಿಯಾದ ಯೋಚನೆಗಳು ಕಾಡ್ತವೆ. ಆ ಮಕ್ಕಳಿಗೆ ಹೇಳ್ಕೊಳಕ್ಕಾಗೋದಿಲ್ಲ, ಭಯ ಪಡ್ತವೆ. ಯಾಕಂದರೆ ಆ ವಿಚಿತ್ರವಾದ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗಲ್ ಬಗ್ಗೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ, ಬಟ್ ಆ್ಯಕ್ಟಿಂಗು, ಆ ರಿಯಾಕ್ಷನ್ಸ್ ನೋಡಿದ್ರೆ ಮಕ್ಕಳಿಗೆ ಶಾಕ್ ಆಗುತ್ತೆ. ಕರೆಕ್ಟಾಗಿ ನಮ್ಮ ಸೆನ್ಸಾರ್ ಬೋರ್ಡ್ ಏನಾದ್ರು ಕೆಲಸ ಮಾಡಿದರೆ ಈ ಥರದ ಸಿನಿಮಾಗಳಿಗೆ ಎ ಸರ್ಟಿಫಿಕೇಟ್ ಕೊಡಬೇಕು. ಅಡಲ್ಟ್ಸ್ ನೋಡಲಿ, ದೊಡ್ಡವ್ರು ನೋಡಲಿ. ಆ ದೊಡ್ಡವ್ರಿಗೆ ದೇವ್ರು ಬಂದಿರೋದು, ಅರ್ಥ ಆಯ್ತಾ? ಸೊ ದೊಡ್ಡವ್ರಿಗೂ ಸಮಸ್ಯೆ ಆಗುತ್ತೆ, ಅಂಥವ್ರಿಗೆ ಆಗ್ಬೇಕಾದ್ರೆ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಆಗುತ್ತೆ. ಎ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಆ ಸಿನಿಮಾಗೆ. ಸೊ ಅವರು ದೊಡ್ಡ ಪ್ರಾಜೆಕ್ಟ್ ಅಂದ್ಬಿಟ್ಟು ಅವ್ರು ಕೊಟ್ಟಿಲ್ಲ. ನಮ್ಮ ವ್ಯವಸ್ಥೆ ಬಿಡಿ ತುಂಬ ದುರ್ಬಲವಾಗಿದೆ. ಈ ಮಾಧ್ಯಮಗಳ ಮುಖಾಂತರ ತುಂಬ ಜನ ಮೌಢ್ಯಗಳನ್ನು ಬಿತ್ತುತ್ತಾ ಇದ್ದಾರೆ. ಡೈರೆಕ್ಟಾಗಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಅದನ್ನು ನೋಡಿದ್ರೆ ಬೇಕಷ್ಟು ಕೇಸ್ ಹಾಕ್ಬೋದು. ನಮ್ಮ ವ್ಯವಸ್ಥೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ತುಂಬ ದುರ್ಬಲವಾಗಿದೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಕಾಂತಾರ ಸಿನಿಮಾ ಚಾಪ್ಟರ್ 1ಗೆ ನೀವೇನಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಮಕ್ಕಳನ್ನು ಖಂಡಿತವಾಗಿ ಕರ್ಕೊಂಡು ಹೋಗಬೇಡಿ. ವಯಸ್ಸಿಗೆ ಬಂದವ್ರು ಮಾತ್ರ ಕರ್ಕೊಂಡು ಹೋಗಿ, ಅದು ಕೂಡ ಒಳ್ಳೆಯದಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬರೀ ಯುದ್ಧವೇ, ಬರೀ ಹೊಡೆದಾಕದೆ. ಸೊ ಈ ಸಿನಿಮಾ ಕಾನ್ಸೆಪ್ಟ್ ಹೇಗಾಗ್ಬಿಟ್ಟಿದೆ ಅಂದರೆ, ಎಷ್ಟು ಜನರನ್ನು ಸೇರಿಸಿ ಜೋರಾಗಿ ಯುದ್ಧ ಮಾಡಿ ಜೋರಾಗಿ ಸಾಯಿಸ್ತಾರೋ ಅದೇ ಒಂದು ಕಲ್ಪನೆ ಆಗಿಬಿಟ್ಟಿದೆ. ಅದೇ ಒಂದು ಅದ್ಭುತವಾಗಿ ಕಾಣುತ್ತಿರತಕ್ಕಂಥ ಅದ್ಭುತ ಲೋಕ, ದೃಶ್ಯ ಲೋಕ ಅದು ಬಂದುಬಿಟ್ಟಿದೆ. ದೃಶ್ಯ ಲೋಕ ಅಂದರೆ ಹೆಂಗಿರಬೇಕು ಅಂದ್ರೆ, ಅದನ್ನು ನೋಡಿ ಹಾಗೆ ಕಲ್ಪನೆ ಮಾಡ್ಕೊಂಡು ಮಲ್ಕೊಂಡ್ರೆ ನಿನಗೆ ಸ್ವರ್ಗದ ಅನುಭವ ಆಗಬೇಕು. ಆ ಸಂಗೀತವನ್ನು ಕೇಳ್ತಾ ಇದ್ದರೆ ಆನಂದ ಆಗಬೇಕು. ಅಲ್ಲಿ ಏನೂ ಇಲ್ಲ, ಒಂದು ಹಾಡು ನೆನಪಿಗಿರೋದಿಲ್ಲ, ಇನ್ನು ಬರೀ ಹೊಡೆಯೋದು, ಚುಚ್ಚೋದು, ಬಾಣ ಬಿಡೋದು ಅಷ್ಟೇ. ಓಕೆ, ವಾಟ್ ಎವರ್ ಇಟ್ ಈಸ್. ಜಾಸ್ತಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ಥರ ಸಿನಿಮಾಗಳೇ ಕರ್ಕೊಂಡು ಹೋಗಬೇಡಿ. ಎರಡನೇದು, ಮಾಧ್ಯಮ ತುಂಬ ಪ್ರಭಾವ ಬೀರುತ್ತೆ ಮನುಷ್ಯನ ಮೇಲೆ, ಮನಸ್ಸುಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಈ ರೀತಿಯಾದ ಸಿನಿಮಾಗಳನ್ನು ತೆಗಿಯೋಕ್ಕೆ ಹೋಗಬೇಡಿ ನೀವು. ಸಿನಿಮಾ ಇಸ್ ಅನ್ ಎಂಟರ್ಟೈನಿಂಗ್ ಮೀಡಿಯಾ. ಎಷ್ಟು ಸೊಗಸಾಗಿರಬೇಕು ಅಂದರೆ ಒಂಥರ ಒಳ್ಳೇದು ನೋಡ್ತಾ ಇದ್ರೆ ಖುಷಿ ಆಗಬೇಕು, ಮನಸ್ಸಿಗೆ ಮುದ ಆಗಬೇಕು. ಕೆಲವಾರು ಚಿಂತನೆಗಳು ಬದುಕನ್ನು ಬದಲಾಯಿಸುವ ರೀತಿ ಇರಬೇಕು, ಆ ರೀತಿ ಥಾಟ್ಸ್ ಬರಬೇಕು, ಅಥವಾ ಒಂದು ಫೀಲ್ ಆಗಬೇಕು. ಇಲ್ಲಿ ಅದ್ಭುತ, ಅಗೋಚರ, ಏನು ಕನಸಲ್ಲಿ ಬೇಕಾದ್ರೆ ಸಾಯಿಸಕ್ಕೆ ಹೋಗ್ಬಿಡ್ತಾನೆ ಅವನು. ಆ ರೀತಿ ಪ್ರಚೋದನಕಾರಿಯಾದ ಭಾವನೆಗಳು ಉಂಟಾಗೋ ರೀತಿ ಮನಸ್ಸಿನಲ್ಲಿ ಸಿನಿಮಾ ದಯವಿಟ್ಟು ಇನ್ಮೇಲೆ ತೆಗಿಯೋಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟು. ಬಟ್ ಯಾರೂ ಕನ್ಸಿಡರ್ ಮಾಡಲ್ಲ. ಸೊ ನೆನಪಿಟ್ಕೊಳ್ಳಿ, ಯಾವುದೇ ಎಂಟರ್ಟೈನ್ಮೆಂಟ್ ಮೀಡಿಯಾ, ನಮಗೆ ಮನಸ್ಸಿಗೆ ಸಂತೋಷ ಕೊಡತಕ್ಕಂಥ ಮೀಡಿಯಾ ಮಾಧ್ಯಮ ಏನಿದೆಯೋ ಅದು ಮುದ ನೀಡಬೇಕು, ತಿಳುವಳಿಕೆ ಕೊಡಬೇಕು, ನೆನಪಲ್ಲಿಟ್ಕೊಂಡು ಗುಣಗಬೇಕು ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.